हेलो स्टूडेंट्स, आप सभी को मेरा प्रणाम। प्रोफेसर की क्लास में आप सभी का स्वागत है। स्टूडेंट, ये बेसिक हिंदी कोर्स का दूसरा क्लास या बेसिक हिंदी कोर्स की दूसरी कक्षा है और इस क्लास में आपको 12 खड़ी अक्षर सिखाऊंगा। 12 खड़ी यानी कॉम्बिनेशन जो लेटर्स होते हैं वो लेटर्स आपको सिखाऊंगा। लास्ट वीडियो में आपको हिंदी लेटर्स सिखाया हूँ, अ से लेकर अम्मह, और स्वर अक्षर और व्यंजन अक्षर भी आपको सिखाया हूँ। तो थोड़ा सा भी घर में आप सीख लीजिए, क्योंकि 3 स्टेप आपको सिखाने वाला हूँ। पहले लेटर सीख लीजिए, उसके बाद डेली हिंदी वर्ड्स कलेक्ट कर लीजिए, उसके बाद सेंटेंस फॉर्मेशन कैसे करना चाहिए आपको सिखाऊंगा। तो आज आप लास्ट वीडियो में जो पढ़ लिए अक्षर, उन अक्षरों को दोबारा क्या याद कर लीजिए और उन अक्षरों को किस तरह से पढ़ना चाहिए आपको मैं सिखाऊंगा। तो आज आप सीख लीजिए वो, यानी वोवल्स और कॉन्सोनेंट्स सीख लीजिए। उसके बाद आज 12 खड़ी आपको सिखाऊंगा। स्टूडेंट्स, जो भी मेरे चैनल पर नए हैं, कृपया करके आप सब्सक्राइब कर लीजिए और वीडियो को अंत तक देखिए। और घर में जो भी छोटे बच्चे हैं या बुजुर्ग हैं या बड़े हैं, सारे लोग आराम से बैठकर वीडियो देखकर आप हिंदी लैंग्वेज सीख सकते हैं। और हिंदी लैंग्वेज सिखाने के लिए मैं तैयार हूँ और इजी मेथड से आपको हिंदी सिखाऊंगा। तो आज आपको 12 खड़ी सिखाने वाला हूं और बोर्ड पर ऑलरेडी मैं लिखा हूं। मेरे पीछे क्या बोर्ड दिख रहा है, उस बोर्ड पर क्या 12 खड़ी अक्षर लिखा हूं। स्टूडेंट्स, ಯಾರೆಲ್ಲ ನನ್ನ ವಿಡಿಯೋ ನೋಡ್ತಾ ಇದ್ದೀರಾ, ಹೊಸಬ್ರಿದ್ರೆ ಸಬ್ಸ್ಕ್ರೈಬ್ ಆಗಿ। ಲಾಸ್ಟ್ ವಿಡಿಯೋದಲ್ಲಿ ಹಿಂದಿ ಅಕ್ಷರಗಳ ಬಗ್ಗೆ ನಾನು ವಿಡಿಯೋ ಮಾಡಿದ್ದೆ। ಹಿಂದಿ ಅಕ್ಷರಗಳನ್ನು ಕಲ್ತ್ಕೊಳ್ಳಿ। ಅ ಇಂದ ಅಮ್ಮಹ, ಆಮೇಲೆ ಕ ಕ ಗ ಗ ಅಂಗ, ಇದು ಎಷ್ಟು ಅಕ್ಷರ ಬರುತ್ತೆ, ಕ್ಷೇತ್ರಜ್ಞ, ಇದು ಎಲ್ಲವನ್ನು ನಾನು ಕಲಿಸಿದ್ದೀನಿ। ಚೆನ್ನಾಗಿ ಮನೆಯಲ್ಲಿ ಕೂತ್ಕೊಂಡು ಕಲ್ತ್ಕೊಳ್ಳಿ। ಚಿಕ್ಕವರಿಂದ ಹಿಡಿದು ದೊಡ್ಡವ್ರ ತನಕ ಹಿಂದಿ ಕಲಿಬಹುದು। ಆ ಹಿಂದಿ ಮಹತ್ವ ಏನು ನಾನು ಆಲ್ರೆಡಿ ನಿಮಗೆ ಹೇಳಿದ್ದೀನಿ ಲಾಸ್ಟ್ ವಿಡಿಯೋದಲ್ಲಿ। ಸೊ ಚೆನ್ನಾಗಿ ಕಲ್ತ್ಕೊಳ್ಳಿ। ಚೆನ್ನಾಗಿ ಕಲ್ತ್ಕೊಂಡ್ರೆ ಇಡೀ ದೇಶ ತುಂಬ ಎಲ್ಲಿ ಬೇಕಾದ್ರೂ ನಾವು ಹೋಗ್ಬೋದು। ಸೊ ಹೇಳ್ತಾರಲ್ವಾ, ಕಲಿಯೋಕ್ಕೆ ನೂರು ಭಾಷೆ, ಅಂದರೆ ಯಾವ ಭಾಷೆ ಆದರೂ ಕಲಿಬೋದು। ಡಾಕ್ಟರ್ ರಾಜ್ಕುಮಾರ್ ಒಂದು ಹಾಡು ಕೂಡ ಇದೆ, ಕಲಿಯೋಕ್ಕೆ 100 ಭಾಷೆ, ಆಡೋಕ್ಕೆ ಒಂದೇ ಭಾಷೆ, ಅದುವೇ ಕಸ್ತೂರಿ ಕನ್ನಡ। ಸೊ ನಮ್ಮ ತಾಯಿ ಭಾಷೆ ಯಾವುದಿದೆ, ಮದರ್ ಟಂಗ್ ಯಾವುದಿದೆ, ಅದು ಕನ್ನಡ ಇರುತ್ತೆ। ಸೊ ನಮಗಂತೂ ಬಂದೇ ಬರುತ್ತೆ, ಅದು ಜನ್ಮದಿಂದ ಬಂದ್ಬಿಟ್ಟಿದೆ, ಅದು ನಾವು ಆಡ್ತಾ ಇರ್ತೀವಿ। ಎಷ್ಟು ಭಾಷೆ ನಾವು ಕಲ್ತ್ಕೊಳ್ತೀವಿ ಅಷ್ಟು ನಮಗೆ ನಾಲೆಜ್ ಬಂದ್ಬಿಡುತ್ತೆ। ಸೊ ಹಾಗಾಗಿ ಹಿಂದಿ ಕೂಡ ಒಂದು ಲ್ಯಾಂಗ್ವೇಜ್ ಕಲ್ತ್ಕೊಳ್ಳೋಣ। ಸೊ ನಾನು ಕಲಿಸ್ಲಿಕ್ಕೆ ರೆಡಿ ಇದ್ದೇನೆ, ನೀವು ಕೂಡ ರೆಡಿ ಆಗಿರಿ। ಸೊ ವಿಡಿಯೋ ಕೊನೆ ತನಕ ನೋಡಿ, ಚಿಕ್ಕವರಿಂದ ದೊಡ್ಡವ್ರ ತನಕ, ಯಾಕಂದರೆ ಸಮ್ಮರ್ ಹಾಲಿಡೇಸ್ ಇದೆ, ಆರಾಮಾಗಿ ಕೂತ್ಕೊಂಡು ನೋಡಿ ಕಲ್ತ್ಕೊಳ್ಳಿ। ಇವತ್ತು 12 ಖಡಿ ಅಕ್ಷರ, 12 ಅಂದರೆ 12 ಅಕ್ಷರಗಳನ್ನು ನಾವು ಕಲ್ತ್ಕೊಳ್ಬೇಕು। ಕಾಂಬಿನೇಷನ್ ಲೆಟರ್ಸ್ ಏನಿದೆ ಅದು ಎಲ್ಲ ಕಲ್ತ್ಕೊಳ್ಬೇಕು। ಫಸ್ಟ್ ಲೆಟರ್ಸ್ ಕಲ್ತ್ಕೊಳ್ಳಿ ಪೂರ್ತಿಯಾಗಿ। ಇದು ಒಂದು ಸ್ಟೆಪ್ ಮುಗಿದ್ಬಿಡುತ್ತೆ। ಇದು ಒಂದು ಸ್ಟೆಪ್ ಮುಗಿದ್ಮೇಲೆ ಸೆಕೆಂಡ್ ಸ್ಟೆಪ್ಪು ಹಿಂದಿ ವರ್ಡ್ಸ್ ಕೊಟ್ಕೊಂಡು ಹೋಗ್ತಾ ಇರ್ತೀನಿ ಡೈಲಿ 20 to 25, ಅದು ಕಲೆಕ್ಟ್ ಮಾಡ್ಕೊಳ್ಳಿ ಹಾಗೆ 90 ಡೇಸ್ ತನಕ, 90 ವಿಡಿಯೋಸ್ ತನಕ। ಆಮೇಲೆ ಸೆಂಟೆನ್ಸ್ ಫಾರ್ಮೇಷನ್ ಹೇಗೆ ಮಾಡಬೇಕು ಥರ್ಡ್ ಸ್ಟೆಪ್ ಕಲಿಸ್ಕೊಡ್ತೀನಿ। ಇಷ್ಟು ನೀವು 3 ಸ್ಟೆಪ್ ಕಲ್ತ್ಕೊಂಡ್ರೆ ನಿಮಗೆ ಒಂದು ಹೆಚ್ಚು ಕಡಿಮೆ ಒಂದು 60 to 70 ಹಿಂದಿ ಬಂದ್ಬಿಡುತ್ತೆ। ಹಾಗೆ ಮಾತಾಡ್ತಾ ಪ್ರಾಕ್ಟೀಸ್ ಮಾಡಿದ್ರೆ ಫುಲ್ ಕಂಪ್ಲೀಟ್ ಆಗಿ ಒಳ್ಳೆ ಹಿಂದಿ ಬಂದ್ಬಿಡುತ್ತೆ। ಬನ್ನಿ ಸ್ಟೂಡೆಂಟ್ಸ್, ಇವಾಗ ನಾನು ಬೋರ್ಡ್ ತೋರಿಸ್ಬಿಟ್ಟು 12 ಖಡಿ ಅಕ್ಷರಗಳ ಉಚ್ಚಾರಣೆ, ಅಕ್ಷರಗಳನ್ನು ಹೇಗೆ ಓದಬೇಕು, ಅಕ್ಷರಗಳ ಸ್ಟ್ರಕ್ಚರ್ ಏನಿದೆ, ಅದು ಹೇಗೆ ಬರೀಬೇಕು, ಎಲ್ಲವನ್ನು ನಾನು ಕಲಿಸ್ಕೊಡ್ತೀನಿ। ಆ ಬೋರ್ಡ್ ಮೇಲೆ ಆಲ್ರೆಡಿ ನಾನು ಬರೆದಿದ್ದೀನಿ, ಬೋರ್ಡ್ ತೋರಿಸ್ಬಿಟ್ಟು ನಿಮಗೆ ಕಲಿಸ್ತೀನಿ। ಸೊ हम लोग अब शुरू करेंगे। आइए 12 खड़ी अक्षर आपको दिखाऊंगा। यस स्टूडेंट्स, ऑलरेडी बोर्ड पर लिखा हूँ 12 खड़ी अक्षर। उन 12 खड़ी अक्षरों को आज सीख लीजिए। तो मैं दूर से ही क्या वीडियो बना रहा हूँ, वीडियो कर रहा हूँ कि अक्षरों तक
मेरा हाथ नहीं जाता है क्योंकि सुविधा नहीं है वो। सो ये 12 खड़ी अक्षर, 12 अक्षरों को किस तरह से पढ़ना चाहिए और उन अक्षरों का उच्चारण किस प्रकार होता है आपको पढ़कर समझाऊंगा। तो फर्स्ट लेटर वहां पर है क, का, की, कू, के, कई, को, कौ, कम, कहा। स्टूडेंट्स आप सीख रहे होंगे, नोटबुक लीजिए, पेन लीजिए और लिख लीजिए। क, का, की, कू, के, कई, को, कौ, कम, कहा। सो इसमें और एक लेटर कुछ टीचर्स लिखकर सिखाते हैं, क्र लिखकर सिखाते हैं, ख्र लिखकर सिखाते हैं। वो लिखने की जरूरत नहीं है, वो ऑटोमेटिक यहाँ आ जाता है। सो नेक्स्ट आ जाइए ख, खा, खी, खू, खे, खई, खो, खौ, खम, खा। देन थर्ड वन ग, गा, गी, गू, गे, गई, गो, गौ, गम, गा। देन फोर्थ वन घग्घा, घिग्घी, घुग्घू, घे, घई, घो, घौ, घम, घा। नेक्स्ट च, चा, ची, चू, चे, चई, चो, चौ, चम, चाह। देन छच्छा, छिच्छी, छू, छे, छई, छो, छौ, चम, चाह। देन ज़, जी, जू, जे, जई, जो, जौ, जम, जा। देन झज्झा, झिझ्झी, झुझ्झू, झे, झई, झो, झौ, झम, जा। देन लास्ट वन ट, टी, टू, टे, टई, टो, टौ, टम, टहा। तो स्टूडेंट्स इस तरह से क्या आपको लिख कर इन अक्षरों का जो स्ट्रक्चर है, जो आकार है और इन अक्षरों को उच्चारण किस प्रकार करना चाहिए और किस प्रकार होता है आपको सरल रूप से सिखाया हूँ। और आप लिख लीजिए और लिखकर घर पर क्या प्रैक्टिस करते रहिए, अभ्यास करते रहिए। स्टूडेंट्स these 12 khadi letters are so easy letters. Just we remember here letters structure, how to write these 12 khadi letters. Then we remember all letters. Then we remember pronunciation also, because here pronunciation is so important. We know pronunciation means easily we can learn, we can remember all these letters. सो इन सारे अक्षरों को ईजी से क्या याद रख सकते हैं और हम पढ़ भी क्या सकते हैं। तो ये याद रख लीजिए और बचे हुए जो लेटर्स है वो आपको मैं समझाऊंगा। ये स्टूडेंट्स टोटा टी कंप्लीट हो चुका। अब ठट्टा देखिए, ठट्ठा, ठिट्ठी, ठुट्ठू, ठे, ठई, ठो, ठौ, ठम, टहा। Then da, डी, डू, डे, डई, डो, डौ, डम, डा। इन्हें डे के लिए एक मात्रा अप ಒಂದು ಲೈನ್ ಮೇಲ್ಗಡೆ, ಡೈಗೆ 2, ಡೋಗೆ ಡೌನ್ 1, ಅಪ್ 1, ಡೌಗೆ ಡೌನ್ 1, ಅಪ್ 2. ದೆನ್ ಇನ್ನೊಂದು ಸಾರಿ ನೋಡ್ಕೊಳ್ಳಿ, ಡ, ಡಿ, ಡೂ, ಡೇ, ಡೈ, ಡೋ, ಡೌ, ಡಮ್, ಡಾ. ಕೆಳಗಡೆ ಡಡ್ಡ, ಡಿಡ್ಡಿ, ಡೂ, ಡೇ, ಡೈ, ಡೋ, ಡೌ, ಡಮ್, ಡಾ. ನಣ, ನೀಣಿ, ನೂಣು, ನೇಣೈ, ನೋಣೌ, ನಂ, ನಾ. ತೋತ, ತೀತಿ, ತೂತು, ತೇ, ತೈ, ತೋತೌ, ತಂ, ತಾ. ತತ್ತ, ತಿತ್ತಿ, ತೂತು, ತೇ, ತೈ, ತೋತೌ, ತಂ, ತಾ. ದದ, ದೀದಿ, ದೂದು, ದೇ, ದೈ, ದೋ, ದೌ, ದಂ, ದಾ. ದದ್ದ, ದಿದ್ದಿ, ದೂದು, दे, धई, दो, धौ, दम, दा। स्टूडेंट्स इस तरह से क्या पढ़ना सीख लीजिए और अक्षरों का शेप भी क्या याद रखिए। स्टूडेंट्स ಈ ತರ ಓದೋದನ್ನು ಕಲ್ತ್ಕೊಳ್ಳಿ, ಆಮೇಲೆ ಬೋರ್ಡ್ ಮೇಲೆ ಇದ್ದಿದ್ದೆಲ್ಲ ನೀಟಾಗಿ ಬರ್ಕೊಳ್ಳಿ, ಆಮೇಲೆ ಉಚ್ಚಾರಣೆ ಹೇಗಿದೆ, ಆಮೇಲೆ ಓದಬೇಕು ಹೇಗೋ, ಆಮೇಲೆ ಈ ಅಕ್ಷರಗಳ ಸ್ಟ್ರಕ್ಚರ್ ಏನಿದೆ, ಆಕಾರ ಏನಿದೆ, ಅದು ಎಲ್ಲವನ್ನು ನೀವು ಕಲ್ತ್ಕೊಳ್ಳಿ। ಸೊ ಮುಂದಿನ ಅಕ್ಷರಗಳನ್ನು ಮತ್ತೆ ಬರೆದ್ಬಿಟ್ಟು ನಾನು ತೋರಿಸ್ತೀನಿ। Yes students,
आगे के जो अक्षर ಮುಂದಿನ ಅಕ್ಷರಗಳನ್ನು ನೋಡ್ಕೊಳ್ಳಿ. ನ ನಿ ಹೇಗೆ ಓದಬೇಕು? ನ ನ ನಿ ನಿ ನು ನು ನೇ ನೈ ನೋ ನೌ ನಂ ನ. ಪ ಪ ಪಿ ಪಿ ಪೂ ಪೂ ಪೇ ಪೈ ಪೋ ಪೌ ಪಂ ಪ. ಫ ಫ ಫಿ ಫಿ ಫೂ ಫೂ ಫೇ ಫೈ ಫೋ ಫೌ ಫಂ ಫ. ಬ ಬ ಬಿ ಬಿ ಬೂ ಬೂ ಬೇ ಬೈ ಬೋ ಬೌ ಬಂ ಬಹ. ಭಬ್ಬ ಭಿಬ್ಬಿ ಭೂ ಭೂ ಭೇ ಭೈ ಭೋ ಬೌ ಬಂ ಬಹ. ಮ ಮ ಮೀ ಮೀ ಮೂ ಮೂ ಮೇ ಮೈ ಮೋ ಮೌ ಮಂ ಮ. ಏ ಯ ಈ ಈ ಯು ಯು ಏ ಯೈ ಯೋ ಯೌ ಯಂ ಯ. ರ ರ ರೀ ರೀ ರು. ಸ್ಟೂಡೆಂಟ್ಸ್ ಇದು ಒಂದು ಗಮನ ಕೊಡಿ. ರು ಹೇಗೆ ಬರಿಬೇಕು, ಕೆಳಗಡೆ ಮಾಡಬಾರ್ದು. ಎಲ್ಲ ಅಕ್ಷರಗಳಿಗೆ ನಾವು ರು ಕೆಳಗಡೆ ಹೀಗೆ ಮಾಡ್ತೀವಲ್ಲ, ಇದು ಹೀಗೆ ಮಾಡಬಾರ್ದು. ಇದು ರು ಹೇಗೆ ಬರಿಬೇಕು ನೋಡ್ಕೊಳ್ಳಿ. ಫಸ್ಟ್ ರು ಹೀಗಿರಬೇಕು, ಜಸ್ಟ್ ಒಂದು ಕಮಾನ್ ಥರ. ಆಮೇಲೆ ಇಲ್ಲಿ ರೌಂಡ್ ಮಾಡಬೇಕು. ರ ರ ರೀ ರೀ ರು ರು ರೇ ರೈ ರೋ ರೌ ರಂ ರಹ. ಸೊ ಈ ಥರ ಓದೋದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ಈ ಥರ ಪ್ರಾಕ್ಟೀಸ್ ಮಾಡಿಕೊಂಡ್ರೆ ನಿಮಗೆ ಚೆನ್ನಾಗಿ ಹಿಂದಿ ಬರೀಲಿಕ್ಕೂ ಬರುತ್ತೆ, ಓದಲಿಕ್ಕೂ ಬರುತ್ತೆ. ಈ ಎಲ್ಲ ಅಕ್ಷರಗಳನ್ನು ನೆನಪಿಟ್ಕೊಳ್ಳಿ, ಒಂದು ನೋಟ್ಬುಕ್ಕಲ್ಲಿ ಬರೆದಿಟ್ಕೊಳ್ಳಿ. ಮುಂದಿನ ಅಕ್ಷರಗಳನ್ನು ಮತ್ತೆ ಬೋರ್ಡ್ ಮೇಲೆ ಬರೆದು ತೋರಿಸ್ತೀನಿ. ಎಸ್ ಸ್ಟೂಡೆಂಟ್ಸ್, ಮತ್ತೊಮ್ಮೆ ನೋಡಿ ಈ ಲೆಟರ್ಸ್ಗಳನ್ನು ಹೇಗೆ ಓದಬೇಕಂತ. ಇವಾಗ ನೋಡಿ, ಲ ಲ ಲ ಲ ಲೀ ಲಿ ಲೂ ಲು ಲೇ ಲೈ ಲೋ ಲೌ ಲಂ ಲಹ. ದೆನ್ ಆಮೇಲೆ ವ ವ ವಿ ವಿ ಪೂ ವು ವೇ ವೈ ವೋ ವೌ ವಂ ವಹ. ದೆನ್ ಶೇ ಶ ಶಿ ಶಿ ಶೂ ಶು ಶೇ ಶೈ ಶೋ ಶೌ ಶಂ ಶಹ. ಆಮೇಲೆ ಶಾ ಶ ಶಿ ಶಿ ಶೂ ಶು ಶೇ ಶೈ ಶೋ ಶೌ ಶಂ ಶಹ. ದೆನ್ ಸ ಸ ಸ ಸಿ ಸಿ ಸೂ ಸು ಸೇ ಸೈ ಸೋ ಸೌ ಸಂ ಸಹ. ದೆನ್ ಹ ಹ ಹ ಹಿ ಹಿ ಹೂ ಹು ಹೇ ಹೈ ಹೋ ಹೌ ಹಂ ಹ. ದೆನ್ ಕ್ಷ 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 ಕ್ಷಿ ಕ್ಷಿ ಕ್ಷು ಕ್ಷು ಕ್ಷೇ ಕ್ಷೈ ಕ್ಷೋ ಕ್ಷೌ ಕ್ಷಂ ಕ್ಷ. ದೆನ್ ತ್ರ 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 ತ್ರೀ ತ್ರಿ ತ್ರೂ ತ್ರು ತ್ರೇ ತ್ರೈ ತ್ರೋ ತ್ರೌ ತ್ರಂ ತ್ರ. ಸೊ ಈ ಥರ ನೀವು ಓದ್ಕೊಳ್ಳೋದನ್ನು ನೀಟಾಗಿ ಕಲ್ತ್ಕೊಳ್ಳಿ. ಆಮೇಲೆ ಬರೆಯೋದು ಕೂಡ ನೀಟಾಗಿ ಕಲ್ತ್ಕೊಳ್ಳಿ. ಸೊ ಇನ್ನು 2 ಅಕ್ಷರಗಳ ಭಾರ ಕಡಿ ಇದೆ, ಅದನ್ನು ಕೂಡ ಬರೆದು ಬೋರ್ಡ್ ಮೇಲೆ ತೋರಿಸ್ತೀನಿ. ಸೊ ನೀಟಾಗಿ ಎಲ್ಲ ಉಚ್ಚಾರಣೆಗಳನ್ನು ನೆನಪಿಟ್ಕೊಂಡು ಓದೋದನ್ನು ಚೆನ್ನಾಗಿ ಕಲ್ತ್ಕೊಳ್ಳಿ ಮಕ್ಕಳೇ. ಯಾಕೆಂದರೆ ಹಿಂದಿ ಒಂದು ಸಾರಿ ನೀವು ಕಲ್ತ್ಬಿಟ್ರೆ ಲೈಫ್ ಲಾಂಗು ನೀವು ನೆನಪಿಟ್ಕೊಳ್ಬೋದು. ಆಮೇಲೆ ಇನ್ನೊಬ್ಬರಿಗೂ ಕೂಡ ನೀವು ಕಲಿಸ್ಬೋದು. ನಿಮ್ಮ ಮನೆಯಲ್ಲೇ ಎಷ್ಟೋ ಮಕ್ಕಳು ಬರ್ತವೆ, ಅವರಿಗೂ ಕೂಡ ನೀವು ಚೆನ್ನಾಗಿ ಕಲಿಸ್ಬೋದು. सो इस तरह से आप लोग अक्षर ज्ञान हासिल करिए. आइए और एक बार बोर्ड पर लिखकर आपको समझाऊंगा. ये स्टूडेंट्स, ಕೊನೆಯದಾಗಿ 2 ಭಾರ ಕಡಿ ಅಕ್ಷರಗಳನ್ನು ನೋಡಿ. ಇದು ಕನ್ನಡದಲ್ಲಿ ಜ್ಞಾ ಅಂತೀವಿ, ಅಂದರೆ ಜ್ಞಾನ ಅಂತ ಬರೆಯುವಾಗ ಜ್ಞಾ ಅಂತೀವಲ್ಲ, ಹಿಂದಿಯಲ್ಲಿ ಇದು ಗ್ಯಾನ್ ಬೇಕು. ಗೆಗ್ಗ್ಯಾ ಗಿಗ್ಗಿ ಗ್ಯುಗ್ಗು ಗೆ ಗೈ ಗ್ಯೋ ಗ್ಯೋ ಗೆಂ ಗ್ಯಾ. ಇನ್ನೊಂದು ಸಾರಿ ಓದೋದು ನೋಡಿ ಸ್ಟೂಡೆಂಟ್ಸ್, ಹೇಗೆ ಓದಬೇಕು. ಜ್ಞಾ ಕನ್ನಡದಲ್ಲಿ ಜ್ಞಾ ಅಂತೀವಿ, ಇಲ್ಲಿ ಹಿಂದಿಯಲ್ಲಿ ಜ್ಞಾ. ಜ್ಞಾನ ಜ್ಞ ಜ್ಞಿ 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 ಜ್ಞೇ ಜ್ಞಿ ಜ್ಞೋ ಜ್ಞು ಜ್ಞಂ ಜ್ಞ. ನೆಕ್ಸ್ಟ್ ಇದು ಶ್ರ 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 ಶ್ರೀ ಶ್ರೀ ಶ್ರೂ ಶ್ರು ಶ್ರೇ ಶ್ರೈ ಶ್ರೋ ಶ್ರೌ ಶ್ರಂ ಶ್ರ. ಸೊ ಈ ಥರ ಓದೋದನ್ನು ನೀವು ಮನೆಯಲ್ಲಿ ಪ್ರಾಕ್ಟೀಸ್ ಮಾಡಿಕೊಳ್ಳಿ. ನಾನು ಇಡೀ ಹಿಂದಿ ಅಕ್ಷರಗಳನ್ನು ನಾನು ಬರೆದ್ಬಿಟ್ಟು ನಿಮಗೆ ತೋರಿಸಿದ್ದೀನಿ. ಸ್ಟೂಡೆಂಟ್ಸ್ ನೀಟಾಗಿ ಕಲ್ತ್ಕೊಳ್ಳಿ. ಅ ಹಿಡ್ಕೊಂಡು ಅಮ್ಮಹ ಇದು ಸ್ವರಗಳು, ಆಮೇಲೆ ವ್ಯಂಜನಗಳು, ವೋವಲ್ಸ್, ಕಾನ್ಸೊನೆಂಟ್ಸ್, ನೆಕ್ಸ್ಟ್ ಕಾಂಬಿನೇಷನ್, ಇದು ಎಲ್ಲವನ್ನು ನೀಟಾಗಿ ನೀವು ಕಲ್ತ್ಕೊಳ್ಳಿ. ನೆಕ್ಸ್ಟ್ ಫಸ್ಟ್ ಸ್ಟೆಪ್ಪು ನಾನು ಮುಗಿಸ್ಬಿಟ್ಟಿದ್ದೀನಿ. ಸೆಕೆಂಡ್ ಸ್ಟೆಪ್ ಏನು ಅಂತ ನಾನು ನೆಕ್ಸ್ಟ್ ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ನೆಕ್ಸ್ಟ್ ವಿಡಿಯೋಲಿ 25 ಹಿಂದಿ ವರ್ಡ್ಸ್ ಕೊಡ್ತಾ ಹೋಗ್ತೀನಿ. ಒಂದು 4-5 ಪೀರಿಯಡ್ಸಲ್ಲಿ ಜಸ್ಟ್ ಐ ಗಿವ್ ಯು ಓನ್ಲಿ ಹಿಂದಿ ವರ್ಡ್ಸ್, ಜಸ್ಟ್ ಯು ರಿಮೆಂಬರ್ ದೋಸ್ ವರ್ಡ್ಸ್.
ದೆನ್ ಆಫ್ಟರ್ ಸೆಕೆಂಡ್ ಸ್ಟೆಪ್ಪು ಐ ವಿಲ್ ಸ್ಟಾರ್ಟ್ ಥರ್ಡ್ ಸ್ಟೆಪ್ಪು, ದಟ್ ಈಸ್ ಹೌ ಟು ಮೇಕ್ ಸೆಂಟೆನ್ಸ್. ಅದನ್ನು ನಾನು ಕಲಿಸ್ಕೊಡ್ತೀನಿ, ನೀಟಾಗಿ ನೀವು ಕಲ್ತ್ಕೊಳ್ಳಿ. ಓಕೆ ಸ್ಟೂಡೆಂಟ್ಸ್, ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ. ಥ್ಯಾಂಕ್ ಯು, ಧನ್ಯವಾದ. ಜೈ ಹಿಂದ್, ಜೈ ಕರ್ನಾಟಕ, ವಂದೇ ಮಾತರಂ.